ಕಾನೂನು ತರಬೇಕು ಮಾಡಿದ್ರು ಅವ್ರನ್ನೇ ಇವತ್ತು ನಮ್ಮ ಬೆಲೆ ನಿರ್ಧಾರ ಮಾಡುವಂಥ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. APMC ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡೆಯುತ್ತೇವೆ ಎಂದು ಹೇಳುತ್ತಾರೆ. ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಈಗ ಆ ಮಾತನ್ನು ಮರೆತಿದೆ. APMC ಕಾನೂನು ಮತ್ತೆ ತರ್ತೀವಿ ಅಂತ ಹೇಳಿದರು, ಅದನ್ನು ಮರೆತು ಬಿಟ್ಟಿದ್ದಾರೆ, ತಂದಿಲ್ಲ ಅಂತೇಳಿ. ಈ ಬಗ್ಗೆ ಸರ್ಕಾರಕ್ಕೆ ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಅದರ ಮಧ್ಯೆ ರೈತರಿಗೆ ಮಾರಕವಾದ ಕಾಯ್ದೆಗಳ ಅಡಿಯಲ್ಲೇ ಶಿಫಾರಸು ನೀಡಿ ಎಂದು ಕೃಷಿ ಬೆಲೆ ಆಯೋಗಕ್ಕೆ ಸೂಚಿಸಿರು ದುರಂತ. ಪಾಪ ವೆಲ್ ಎಜುಕೇಟೆಡ್ ಇದ್ದಾರೆ, ದುರಂತ ಅಷ್ಟೇ ಪಾಪ ಹೇಳ್ತಾ ಇದ್ದಾರೆ. ಇವ್ರು ಯಾವ ಶಬ್ದದಿಂದ ಹೇಳುವಂಥದ್ದು ಶಬ್ದಗಳು ಇಲ್ಲದೆ ಅದ್ರ ಬಗ್ಗೆ ಇಲ್ಲಿ ಬಳಸೋದು ಕಷ್ಟ. ಯಾಕಪ್ಪ ಅಂತಂದ್ರೆ ನಮ್ಮ ಸಿದ್ದಣ್ಣವರು ಒಬ್ಬ ರೈತ ಕುಟುಂಬದಿಂದ ಬಂದು ಬಡತನದ ಮೇಲೆ ಬಂದಂಥವ್ರು. ಆ ರೈತನ ಸಮಸ್ಯೆ ಏನದಂತ ಇವತ್ತು ಸ್ಪಷ್ಟದವ್ರಿಗೆ ಇಲ್ಲಂತಲ್ಲ, ಏನಂತೀರಿ ನೀವು ಅದಕ್ಕೆ ತಿಳುವಳಿಕೆದಂಥವ್ರು ಇದ್ದಾರೆ. ಅಂಥವ್ರು ಈ ತಪ್ಪನ್ನು ಮಾಡಿದರೆ, ಈ ಅಡ್ವರ್ಟನ್ನು ಮಾಡಿದರೆ ಯಾರು ಏನು ಹೇಳೋದು ಅಂತ. ಅದಕ್ಕೆ ಬಸವಣ್ಣವ್ರ ಮಾತನ್ನೆಲ್ಲ ಬರ್ತದೆ, ಬೇಲಿಯೇ ಎದ್ದು ಹೊಲ ಮೇಯ್ದರೆ ಯಾರಿಗೆ ದೂರುವೆನಯ್ಯ ಅಂತ. ಹಾಗೆ ತಾಯಿಯ ಮೊಲೆ ಹಾಲು ವಿಷವಾದರೆ ಯಾರಿಗೆ ದೂರುವೆನಯ್ಯ ಅಂತ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರಂಥ ಒಬ್ಬ ಸೋಷಲಿಸ್ಟ್ ವಿಚಾರಧಾರೆ ಬದುಕಿರಲಿ, ಒಬ್ಬ ಕೃಷಿಕನ ಮಗನಾಗಿ ಈ ಕಾನೂನನ್ನ ಮತ್ತನ್ನು ರೀಪ್ರೊಡ್ಯೂಸ್ ಅಥವಾ ಮತ್ತೊಮ್ಮೆ ಸ್ಥಾಪಿಸಲಿಕ್ಕೆ ಹೊರಟಿದ್ದು ನಿಜವಾಗಿಯೂ ಖಂಡನೀಯ. ಯಾಕಂದರೆ ಅವ್ರಿಗೆ ಬದುಕು ಕಟ್ಟಬೇಕಾಗಿದ್ರಿ. ಈ ದೇಶದ ಬಡತನಕ್ಕೆ ಮೂಲ ಕಾರಣ ನಾವು ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಕೊಡಲಾರು, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಇದು ಅಷ್ಟೇ ಸತ್ಯ. ಯಾಕೆಂತಂದ್ರೆ ಇಲ್ಲಿ ನೋಡ್ರಿ, ಮೇಕ್ ಇಂಡಿಯಾ, ಈ ಇಂಡಿಯಾ ಎಲ್ಲ ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಮೋದಿಯವ್ರು ಕೊಟ್ಟರು. ಇಲ್ಲಿವ್ರಿಗೆ ಎಷ್ಟು ಮೇಕ್ ಇಂಡಿಯಾ ಆಯ್ತು ಇಲ್ಲ, ಎಷ್ಟು ಇಂಡಸ್ಟ್ರಿಗಳು ಬೆಳೆದು ರೀ, ಎಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಇವತ್ತು, ಎಷ್ಟು ನಮ್ಮಲ್ಲಿ ಮೆಟೀರಿಯಲ್ ಹೊರಗೆ ಹೋಗ್ತಾ ಇದ್ದಾವೆ. ತೈಸ್ ನೋಡಿದ್ರೆ ಅದು ನಮ್ಗೆ ಕಂಪೇರ್ ಮಾಡಿ ಗೊತ್ತಾಗ್ತದೆ. ಯಾವ ಮೇಕ್ ಇಂಡಿಯಾ ಇಲ್ಲ. ಇದ್ದೊಂದು ಮೇಕ್ ಇಂಡಿಯಾ ಅಗ್ರಿಕಲ್ಚರ್ ಇದು ಒಂದು ಇಲಾಖೆ ಅನ್ನೋಕ್ಕಿಂತಲೂ ಅಗ್ರಿಕಲ್ಚರ್ ಇಲ್ಲಿಯ ಒಂದು ಬದುಕು ನಮ್ಮದು. ಥರ್ಡ್ ವರ್ಲ್ಡ್ ಕಂಟ್ರಿ ಎಲ್ಲರದ್ದು ಬದುಕು ಅಗ್ರಿಕಲ್ಚರ್, ಅದು ಬಿಟ್ಟು ಬೇರೆದಿಲ್ಲ. ಹೀಗಾಗಿ ನಮ್ಮ ಹೊಟ್ಟೆಗೆ ಆಗುವಂಥ ಅನ್ನವನ್ನು ಸಹಿತ ನಾವು ಇವತ್ತು ಏನಪ್ಪ ಅಂತಂದ್ರೆ ಯಾರಿಗೂ ಮಾರಿಬಿಡುವಂಥ ಪ್ರಸಂಗ ಬಂದೀವಿ. ಆ ಭೂಮಿಗಳನ್ನು ಸಹಿತ ಯಾರಿಗೂ ಕೊಡುವಂಥ ಹಂತಕ್ಕೆ ಬಂದಿದ್ದೀವಿ. ನಾವು ದುಡ್ಡು ಕೊಟ್ಟರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ. ಇದರಿಂದಾಗೆ ಇವತ್ತು ಇಡೀ ದೇಶ ಮತ್ತೊಂದು ತಲ್ಲಣಾಗುವಂಥ, ರಾಜ್ಯದಿಂದ ಇನ್ನೂ ತಲ್ಲಣಾಗುವಂಥ ಪರಿಸ್ಥಿತಿ ಬಂದದ. ರೈತ ಸಂಘಟನೆಗಳಲ್ಲೂ ನಮ್ಮ ರೈತರಲ್ಲೂ ಹೊಂದಾಣಿಕೆ ಇಲ್ಲದ್ದು ಇದು ದೊಡ್ಡ ಕಾರಣ. ಇಲ್ಲಾಂದ್ರೆ ಇಂಥ ರಾಜಕಾರಣಿಗಳು ಬೆಳೆಯೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ನಮ್ಮ ರೈತರ ಮಕ್ಕಳಾಗಿ ರಾಜಕಾರಣ ಆದಂಥವ್ರು ಸಹಿತ ವಿಚಾರ ಮಾಡಬೇಕಾಗಿತ್ತು. ಅದನ್ನು ತಾವು ಗೆದ್ದಿದ್ದಾರೆ, ತಾವು ಅನುಕೂಲವಂತರಾಗಿದ್ದಾರೆ. ಆದರೆ ಅನುಕೂಲವಂತರಾಗೀವಿ ಅಂತೇಳಿ ತಮ್ಮ ಜೊತೆಗಾರನ ಮರೆತರೆ ಹೇಗೆ ಅಂತ ನಮ್ಮಲ್ಲಿ ಕನ್ನಡದ ಗಾದಿ ಮಾಡ್ತದೆ. ಏನಪ್ಪ ಅಂತಂದ್ರೆ ಅತ್ತಾದ ಮತ್ತೆ ತಾವು ಸೊಸೆ ಆಗಿದ್ರೆ ಮರೆತಲು ಅಂತ. ಹಾಗಾಗಿದೆ ಪರಿಸ್ಥಿತಿ. ತಾಯಿ ಹೆಣ್ಮಗ ಕಲ್ತಂತ ಎಜುಕೇಟೆಡ್ ಒಬ್ಬ ರೈತನ ಮಗ ಒಬ್ಬ ಇವತ್ತು ಯಾವುದೋ ಒಂದು ಉನ್ನತ ಮಟ್ಟಕ್ಕೆ ಹೋದಾಗ, ಅದು ದೊಡ್ಡ ಪೋಸ್ಟ್ ಹೋದಾಗ, ಅದು ಇವತ್ತು ಸಿದ್ದರಾಮಯ್ಯರಂಗ ಮುಖ್ಯಮಂತ್ರಿ ಆದಾಗ ತಮ್ಮ ಹಿಂದಿನ ಬದುಕನ್ನು ಮರೆಯುವುದು ಅಂತ. ಮತ್ತು ತಮ್ಮ ಸಂಬಂಧಿಕರು ನಮ್ಮವ್ರು ಯಾರಪ್ಪ ಬಿದ್ದವ್ರು ಯಾರು ಅವ್ರನ್ನ ಎತ್ತಿಡಿಯುವಂಥ ಕೆಲಸವನ್ನಾದರೂ ಮಾಡಬೇಕಾಯ್ತು, ಅದನ್ನು ಮಾಡ್ತಾಯಿಲ್ಲ. ಹೀಗಾಗಿ ಇಡೀ ರೈತ ಕುಟುಂಬಗಳು ಈ ಕಾಯ್ದೆಗಳಿಂದಾಗಿ ಇವತ್ತು ಒದ್ದಾಡೋ ಸ್ಥಿತಿ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಈಗಾಗಲೇ APMCಯಿಂದಲೂ ಸಾಕಷ್ಟು ಅನ್ಯಾಯ ಆಗಿದೆ. ಅಲ್ಲಿ ದಲಾಳಿ ಸಂಸ್ಕೃತಿಯಿಂದಾಗಿ ಸರಿಯಾದ ದರ ಬರೋದಕ್ಕಾಗಿ ರೈತ ಒದ್ದಾಡದೇ ಇರ್ತಾನೆ, ಬೆಳಿತಾನೆ, ಮಾಡ್ತಾನೆ. ಅವ್ನು ಇಡೋದಕ್ಕೆ ಜಾಗ ಇಲ್ಲ ತಾನು ಬೆಳೆದ ಬೆಳೆಯನ್ನು. ಹೀಗಾಗಿ ಪಾಪ ಮನುಷ್ಯ ಬಂದು ರೇಟ್ನಲ್ಲಿ ಕೊಟ್ಟು ಹೋಗಿಬಿಡ್ತಾನೆ. ಅದನ್ನು ಕೇವಲ ಗೋಡಾವನ್ನು ಕಟ್ಟಿಸಿದಂಥವ್ರು ಮಾತ್ರ ಇವತ್ತು ಶ್ರೀಮಂತರಾಗ್ತಾ ಹೋಗುವಂಥ